ನಂಗೆ ನಂಬಿಕೆ ಯಂಗ್ಸ್ಟರ್ಸ್ ಬಗ್ಗೆ ನನಗೆ ಎಲ್ಲಿಲ್ಲದ ನಂಬಿಕೆ ಅಪ್ಪ. ನಾನು ನನ್ನ ಮೊಮ್ಮಕ್ಕಳು ಅವ್ರ ಜೊತೆ ಇರೋರು ಮತ್ತು ಆ ವಯಸ್ಸಿನವ್ರು ಮಾತಾಡ್ತಾ ಇರ್ತೀನಿ, ಹಿಪೋಕ್ರಸಿ ಕಮ್ಮಿ ಇದೆ, ಬಹಳಷ್ಟು ಇದರಲ್ಲಿ ಹಿಂಸೆ ಇಷ್ಟಪಡ್ತಿಲ್ಲ. ಆದರೆ ಹಾಗಂತ ಹೇಳಿ ಕೆಲವು ಹುಡುಗರಿದ್ದಾರೆ, ಬಹುಶಃ ಅವ್ರ ಎಕನಾಮಿಕಲ್ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಸಣ್ಣ ವಯಸ್ಸಿನಲ್ಲೇ ರೌಡಿಸಮ್. ಅಗ್ನಿ ಶ್ರೀಧರ್ ಅಂದರೆ ಅವರಿಗೆ ರೌಡಿ, ಭೂಗತ ಜಗತ್ತಿನ ವ್ಯಕ್ತಿ, ನಾನು ಹಂಗೆ ಬೇರೆ ಕಾರಣಕ್ಕೆ ಹೇಳಲ್ಲ. ಅವರು ಅವನ ಥರ ಓದಬೇಕು, ಅವನ ರೀತಿ ಯೋಚನೆ ಮಾಡಬೇಕು, ಅವನ ರೀತಿ ಇಂಟರ್ನಲ್ಲಿ ಬೆಳೀತಾ ಅದನ್ನು ಯೋಚನೆ ಮಾಡಲ್ಲ. ನನಗೆ ಹೇಳ್ತಾರಲ್ಲ ಹುಡುಗರು, ನಿಮಗೋಸ್ಕರ ನೀವು ಕರೀರಿ ಸರ್, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂದರೆ ಯಾರಿಗೆ ಬೇಕಾದ್ರೆ ಹೊಡಿತೀವಿ ಅನ್ನೋ ಅರ್ಥ ಅದು. ಕಪಾಳಕ್ಕೆ ಕೂಡ ಹೊಡೆಯೋಕ್ಕೆ ಯಾರೂ ಇಲ್ವಲ್ಲಪ್ಪ ನನಗೆ ಅಂತೀನಿ ನಾನು. ಎಷ್ಟು ಜನ 20ರಿಂದ 40 ಒಂದು ವಾರಕ್ಕೆ 5 ಜನ ಫೋನ್ ಮಾಡ್ತಾರೆ ನನಗೆ, ನಿಮಗೆ ಕೆಲಸ ಮಾಡ್ತೀವಿ. ಮೆಸೇಜ್ ಏನು ಅಂದರೆ, ನೀವೇನು ಹೇಳಿದ್ರು ಮಾಡ್ತೀವಿ ಸರ್, ನೀವೇನು ಹೇಳಿದ್ರು ನಾವು ಒಬ್ರಿಗೂ ಹೇಳಲ್ಲ ಸರ್ ಅಂದರೆ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವನು ವಾರಕ್ಕೆ 1-2 ಯಾರಿಗಾರು ಹೊಡಿಸ್ತಾ ಇರ್ತಾನೆ, ಕೊಲೆಗಳು ಮಾಡಿಸ್ತಾ ಇರ್ತಾನೆ, ಕಾಂಟ್ರಾಕ್ಟ್ ತೊಗೊಳ್ತಾನೆ. ಏನಿದು ಸರ್? ಇದು ರೌಡಿಸಮ್ ಅಂದರೆ ಇಲ್ಲಿ ನನ್ನ ಒಂದು ಕ್ಯೂರಿಯಾಸಿಟಿನಲ್ಲಿ ಕೇಳೋದಾದರೆ, ಅಂಡರ್ ವರ್ಲ್ಡ್ನಲ್ಲಿ ಇರೋರಲ್ಲಿ ಏನು ಮಾಡ್ತಾರೋ ಬಿಡ್ತಾರೋ, ಆಚೆಗಿರೋರು ಎಷ್ಟು ರೌಡಿಸಮ್ ಪದಗಳು ಬಂದಿದೆ ಸರ್. ಅಡ್ಡ ಹಾಕೋದು, ಒಂದು ಚೇಲ ಅಂತೆ, ಪುಕಾರು. ಸೊ ಎಷ್ಟೋ ಜನ 20ರಿಂದ 30 ವಯಸ್ಸಿನ ಹುಡುಗರು ಶೋನ ನೋಡ್ತಾ ಇದ್ದಾರೆ. ಇದ್ರ ಮೂಲಕ ಒಂದು ಸಂದೇಶ ಹೋಗೋದಂದರೆ, ಇವತ್ತು ಒಂಥರ ರೌಡಿಸಮ್ ಅಂದರೆ ಒಂದು ಸುಮ್ಮನೆ ಶೋಕಿನ ಸಿನಿಮಾಗಳು ಬರೋದು ಇವೆಲ್ಲ ಸೇರಿ ಒಂದು ಮೆಸೇಜ್ ನೀವು ಯಂಗ್ಸ್ಟರ್ಸ್ ಕೊಡಲೇಬೇಕು. ಇವತ್ತು ರೌಡಿಸಮ್ಗೆ ಅಂದರೆ ಏನು ಯಾರು ಬೇಕಾದ್ರೆ ಇಳಿದ್ಬಿಡ್ಬೋದಾ? ಇವತ್ತಿಗೂ ಅವತ್ತು ನಡೀತಾ ಇದ್ದಿದ್ದು ಇವತ್ತಿದ್ರು ಇವೆಲ್ಲ ರಿಯಾಲಿಟಿನಲ್ಲಿ ಸಾಧ್ಯನಾ? ಏನು ನಡೆಯುತ್ತೆ ಸರ್ ಅಲ್ಲಿ? ಇಲ್ಲ, ಅವತ್ತಿನ ಕಾಲದಲ್ಲಿ ಇಟ್ ವಾಸ್ ಪರ್ಸನಲ್, ವೈಯಕ್ತಿಕ ಕಾರಣಕ್ಕೆ ರೌಡಿಸಮ್ ಬರ್ತಿದ್ರು. ಈಗ ನಾನು ನನ್ನ ತಮ್ಮನ ಕಾರಣಕ್ಕೆ ಬಂದೆ, ಬಚ್ಚನ್ನು ಆ ಥರ ಬೇರೆ ಕಾರಣಕ್ಕೆ, ಅಲ್ಲಿದ್ದವರೆಲ್ಲ ಜಯರಾಜ್ ಪೊಲಿಟಿಕಲ್ ಕಾರಣಕ್ಕೆ ಬಂದರು ಮೇನ್ ಆಗಿ. ಸೊ ಹಿಂಗಿತ್ತು. ಇವತ್ತು ಹಾಗಿಲ್ಲ. ಇಟ್ ಹ್ಯಾಸ್ ಬಿಕಮ್ ಅನದರ್ ಅವೆನ್ಯೂ ಫಾರ್ ಲೈಫ್, ಅನದರ್ ರೋಡ್ ಫಾರ್ ಲೈಫ್. ಆಗಬಾರ್ದು ಅದು. ಅಲ್ಲಿ ದುಡ್ಡು ಮಾಡ್ಬೋದು ಕಣೋ ಅಂದ್ಕೊಂಡ್ಬರ್ತಾರೆ. ದುಡ್ಡು ಮಾಡಿರೋರೆಲ್ಲ ಒಬ್ಬರು ಇಬ್ಬರು ಅಷ್ಟೇ, 100ಕ್ಕೆ 90% ನಾಶ ಆಗಿಬಿಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಗಳನ್ನ ಅಷ್ಟು ನರಳೋಗ್ಬಿಟ್ಟಿದ್ದಾರೆ. ಬರಬಾರ್ದು. ನೀವು ಕೂಲಿ ಮಾಡಿ ರೌಡಿಸಮ್ ಬರಬೇಡಿ ಅಂತ ಹೇಳೋದು ನಾನು. ಸರ್, ಇವತ್ತಿಗೂ ಮೊದಲು ಬರ್ತಿದ್ದಂಗೆ ಸರ್, ಅವತ್ತು ಪತ್ರಿಕೆಗಳಿತ್ತು, ರೌಡಿಸಮ್ ಅಂದರೆ ಜನ ಅನ್ನೋರು. 2024ನಲ್ಲೂ ಇವತ್ತೆಲ್ಲ ಹಿಂಗೆಲ್ಲ ಇದೆಯಾ ಸರ್? ಒಳಗೆ ಏನು ಇವತ್ತು ನೀವು ಆ ರೌಡಿಸಮ್ನ ನಮ್ಮ ಕಾಲದಲ್ಲಿ ನಾವು ಹೊಡೆದಾಕ್ಬಿಟ್ಟಿವಿ ಎಲ್ಲ. ಆದರೆ ಇವತ್ತು ಪೊಲಿಟಿಷಿಯನ್ಸೇ ರೌಡಿಗಳಾಗ್ಬಿಟ್ಟಿದ್ದಾರೆ. ಆ ಸುತ್ತಮುತ್ತ ಇರೋ ಬ್ರೋಕರ್ಗಳು ರೌಡಿಗಳಾಗ್ಬಿಟ್ಟಿದ್ದಾರೆ. ಪತ್ರಕರ್ತರು ರೌಡಿಗಳಿಗಿಂತಲೂ ಮೀರಿದ ರೌಡಿ ಭಾಷೆಯಲ್ಲಿ ಮಾತನಾಡ್ತಾರೆ. ಇವತ್ತು ರೌಡಿಸಮ್ ಅದು ಹೇಳ್ಕೊಳ್ಳೋಕ್ಕೆ ಖುಷಿ. ರಾಜಕಾರಣಿಗಳು ಎಷ್ಟು ಜನ ಹೆಸ್ರು ಹೇಳೋದು ಬೇಡ, ನನಗೆ ಗೊತ್ತು. ಅಗ್ನಿ ಶ್ರೀಧರ್ ಮುತ್ತಪ್ಪ ಎಲ್ಲ ಗನ್ ನೋಡೋಕ್ಕೆ ಮುಂಚೆ ನಾವು ಗನ್ ಇಟ್ಕೊಂಡಿದ್ವಿ ಅಂತಾರೆ. ಅಯ್ಯೋ, ಅದೊಂದು ಆಟದ ವಸ್ತು ಅಷ್ಟೇ ನಿನಗೆ. ಆದರೆ ಅಗ್ನಿ ಶ್ರೀಧರ್ಗೋ ಅಥವಾ ಮುತ್ತಪ್ಪರಿಗೋ ಆಟದ ವಸ್ತು ಆಗಿರಲಿಲ್ಲ ಅಂತ ಗೊತ್ತಿಲ್ಲ ಅವಿವೇಕಿಗಳಿಗೆ. ತೋರಿಸ್ತಾರೆ ಅದನ್ನು. ಎರಡನೇ ದರ್ಜೆ, ಮೊದಲನೇ ದರ್ಜೆ ಇಲ್ಲ, ಎರಡನೇ ದರ್ಜೆ ಇವರು ತೋರಿಸ್ತೇನೆ. ನಾನು ರೇಗಿದ್ದೀನಿ ನಾನು. ಆ ಗನ್ ಏನೋ ಆಗುತ್ತೆ, ಕಳಿಸ್ತಾನೆ ಇಬ್ಬರು ಹುಡುಗರನ್ನ ಅಂತ ಹಿಂಗೆಲ್ಲ ರೇಗಿದ್ದೀನಿ ನಾನು. ಅಲ್ಲ ಸರ್, ನಾನು ತಮಾಷೆಗೆ ಹೇಳಿದ್ದೆ ಸರ್. ತಮಾಷೆಗೂ ಹೇಳ್ಬೇಡ ಹಂಗೆಲ್ಲ. ನಿನ್ನ ಹತ್ರ ಅಕ್ಕಪಕ್ಕ ಇರೋರು ಅದನ್ನೇ ಫಾಲೋ ಮಾಡ್ತಾರೆ. ಇವತ್ತು ಡ್ಯಾನ್ಸ್ ಬಾರ್ಗಳು ಅಲ್ಲಿ ಇಲ್ಲಿ ಹೋಗೋ ಹುಡುಗರ ಹತ್ರ ಗನ್ಗಳಿದೆ, ಬೇಕಾ? ಯಾರು ಹೊಡಿಯೋಕ್ಕಪ್ಪ ಗನ್ನು? ಏನು ಶೋ ಅದು ಪ್ರೊಟೆಕ್ಷನ್ಗೆ ಇರುತ್ತೆ ಅಥವಾ ಯಾವುದೋ ಅಫೆನ್ಸ್ ಇರ್ತದೆ ಅಷ್ಟೇ ಹೊರತು ಅದು ನೀನು ಎಂಜಾಯ್ ಮಾಡೋ ವಸ್ತು ಅಲ್ಲ. ಅದು ಬಿಸಾಕದನ್ನ ಅದು ಕಡೆಗೆ. ಇವತ್ತು ಮುತ್ತಪ್ರಿಯವರಿರಲಿ, ನಾವಿರಲಿ, ಬೇರೆಯವ್ರಿರಲಿ, ನಾವೆಲ್ಲ ವಿ ನೆವರ್ ಇಷ್ಟು ಎಂಜಾಯ್ ಇಷ್ಟು ಆ ಬದುಕು ಬಂದ್ಬಿಟ್ಟಿದ್ದೀವಲ್ಲಪ್ಪ, ಇದೆಲ್ಲ ಮುಟ್ಬೇಕಲ್ಲಪ್ಪ ಅನ್ನೋಷ್ಟು ಇದಿತ್ತು ನಮಗೆ. ಬಿಕಾಸ್ ವಿ ನ್ಯೂ ದ ಇಂಪ್ಯಾಕ್ಟ್. ನಮಗೆ ಗೊತ್ತಿತ್ತದು. ಇವತ್ತು ರಾಜಕಾರಣಿಗಳು ಖುಷಿ, ಅವ್ರ ಹೆಸರು ಹೇಳಿದ್ರೆ ಶಾಕ್ ಆಗಿಬಿಡ್ತೀವಿ ನೀವು. ಎಲ್ಲ MLAಗಳು ನಿಂತಿದ್ದಾರೆ, ಏನು ನಿಂತಿದ್ದಾರೆ. ಒಬ್ಬ ಮನುಷ್ಯ MLAನೂ ಆಗಿದ್ದ. ಅವನು ಯಾರು ಹೋದ್ರೆ ಹೇಳ್ತಾನಂತ ಅವನು. ಆ ಅಗ್ನಿ ಶ್ರೀಧರು ಮುತ್ತಪ್ರಯ್ಯ ಎಲ್ಲ ಗನ್ನಿಡೋಕೆ ಮುಂಚೆ ನಂಗೆ ಗನ್ನಿತ್ತಪ್ಪ ನನ್ನ ಕೈನಲ್ಲಿ, ಈಗಲೂ ಇದೆಯಪ್ಪ ಲೈಸೆನ್ಸ್ ಬಂದು ಸಿಕ್ಕಾಪಟ್ಟೆ ಇದೆ. ಎಲ್ಲ ಇದೆ, ಭಾಳ ಜನಗಳ ಹತ್ರ ಇದೆ. ಅದೇನು ತಾಕತ್ತು ಕೊಡ್ತು ನಿನಗೆ? ಮತ್ತೆ ಅದೇ ವಾಪಸ್ ನೀವು ಹೇಳಿದ್ರಲ್ಲ, ಮನುಷ್ಯರು ಏನಾಗಿದ್ದಾರೆ ನನಗೆ ಕೇಳ್ರೆ ಆಸೆ ಆಗುತ್ತೆ. ಮೊನ್ನೆ ಹೇಳ್ಕೊಬಾರ್ದು, ಎಲ್ಲೂ ಹೇಳಿಲ್ಲ, ಆದರೂ ಹೇಳ್ತೀನಿ. ಸುಮಾರು 1 ವರ್ಷದ ಹಿಂದೆ DK ಶಿವಕುಮಾರ್ ಬಂದಾಗ ಅವ್ರಿಗೆ ಹೇಳಿದೆ, ಏನು ಶಿವಕುಮಾರ್ ಇದು ನಿಮ್ಮ ಶಿಷ್ಯ ಈ ಮಾತು ಹೇಳಿದ್ದಾನೆ, ಅಗ್ನಿ ಶ್ರೀಧರ್ ಹತ್ರ ನೋಡೋಕೆ ಮುಂಚೆ ಗನ್ ನೋಡಿದ್ದೀನಿ ಅಂತ, ಯಾಕಿಂತ ರಾಸ್ಕಲ್ಗಳನ್ನ ನೀವೆಲ್ಲ ಬೆಳೆಸ್ತೀರಿ ಅಂತ ನಕ್ಬಿಟ್ರು. ಜೋರಾಗಿ ನಕ್ಬಿಟ್ರು. ಇವರೆಲ್ಲ ಲೂಸ್ ಟಾಕರ್ಸು, ಆದರೆ ರಾಜಕೀಯದಲ್ಲಿ ಅಂತ ಲೂಸ್ ಟಾಕರ್ಸು ಇರ್ತಾರೆ. ಅವ್ನಿಗೆ ಗೊತ್ತಾ ಧೈರ್ಯ ಯಾರು ಇದೆಯಾ ಕೇಳಿ. ಸೊ ಐ ಥಿಂಕ್ ಪೀಪಲ್ ಸುತ್ತ ಏನೇ ಕೇಳಿದ್ರು ಹುಷಾರಾಗಿ ಆಯ್ಕೆಗಳನ್ನು ಮಾಡ್ಕೋಬೇಕು. ಏನೋ ಕೇಳೋದು, ಎಲ್ಲಿಂದಲೋ ಜೋಶ್ಗಳು ತೊಗೊಳ್ಳೋದು ಆಗಬಾರ್ದು ಅಂತ. ಸರ್, ಹೀಗೆ ನಿಮ್ಮ ಇನ್ಸ್ಟಾ ಪೇಜ್ ನೋಡಬೇಕಾದ್ರೆ ನನಗೆ ಒಂದು ಅನಿಸಿದ್ದು, ಎಂಥ ದೊಡ್ಡ ವ್ಯಕ್ತಿಗಳ ಹೆಸರು ತೊಗೊಂಡು ನೀವು ಹಂಗೆ ಮುಖ ಕೊಡೋದಂಗೆ ಮಾತಾಡ್ತಿರಲ್ಲ ಸರ್. ಅಂದರೆ
ಜನಸಾಮಾನ್ಯರಿಗೆ ಅದು ಕೇಳಲಿಕ್ಕೆ ಸಿಗ್ಬೋದು, ಎಲ್ಲೋ ಕಾಫಿಗೋ ಟೀಗೋ ನಿಂತ್ಕೊಂಡಾಗ ಎಲ್ಲರ ಬಾಯಲ್ಲೂ ಓಡಾಡೋದೆ. ಆದರೆ ಒಬ್ಬ ವ್ಯಕ್ತಿಗೆ ಒಂದು ಯಶಸ್ಸು, ಒಂದು ಬ್ಯಾಕ್ಗ್ರೌಂಡು, ಹೆಸರಿದ್ದಾಗ ಯೂಶಲಿ ನಮ್ಗೆ ಯಾಕೆ ಬೇಕು ಬಿಡು, ನಾವು ಯಾಕೆ ಅಂತ ಸೈಲೆಂಟ್ ಆಗೋದು ಒಂದು ಪ್ರತೀತಿ, ನೀವು ನೋಡಿದ್ದೀರಾ. ಸೊ ಅದೇ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೂ ಹಿಂಗೆ ಅಂತ ಪ್ರಶ್ನೆ ಮಾಡಿದ್ದೀರಾ, ಧರ್ಮಾಧಿಕಾರಿಗಳು ಯಾರನ್ನೂ ಬಿಟ್ಟಿಲ್ಲ. ಯಾಕೆ ಇದು ಪ್ರಶ್ನೆ ಬಂದಿದೆ ಅಂದರೆ, ಈ ಧೈರ್ಯಕ್ಕೆ ಎಲ್ಲರಿಗೂ ಈ ಥರ ಓಪನ್ನಾಗಿ ಅಗ್ನಿ ನೀವು ಓಕೆ, ಅದು ಕಾನ್ಫಿಡೆನ್ಸಿಗೆ ಏನು ಬ್ಯಾಕ್ಗ್ರೌಂಡ್ ಬೇಕಾ, ಪ್ರೊಟೆಕ್ಷನ್ ಬೇಕಾ, ಹೌ ಡು ಪೀಪಲ್ ಎಕ್ಸ್ಪ್ರೆಸ್ ಆನೆಸ್ಟಿ? ಇಲ್ಲ, ಅದು ಏನಾಗುತ್ತಪ್ಪ, ನೀನು ಹೇಳ್ತಾ ಇದ್ದೆ ಅರ್ಥ ಆಗ್ತಿದೆಯಪ್ಪ ರಶ್ಮಿ. ಆನ್ ರೆಕಾರ್ಡ್ ಬರುತ್ತೆ ಅಂದಾಗ ಹಿಸಿಟೇಟ್ ಮಾಡ್ತಾರೆ. ಕಾರಣ ಏನು? ಏನೋ ಕೆಲಸ ಇರುತ್ತೆ, ಯಾವುದೋ ಟ್ರಾನ್ಸ್ಫರ್ ಇರುತ್ತೆ, ಏನೋ ಲೈಸೆನ್ಸ್ ಇರುತ್ತೆ, ಆಯಿತು. ಬಟ್ ನಮ್ಗೆ ಅದೇನೂ ಇಲ್ಲ ಅಂದಾಗ ನಾನು ಥಿಂಕ್ ಮಾಡೋದು ಹೇಗೆ ಅಂದರೆ, ನಮ್ಗೆ ಹೇಳ್ತಾರೆ, ನಾನು ತುಂಬ ಗೌರವ ಇಟ್ಕೊಂಡಿರೋರು, ನಾನು ಸಾಕಷ್ಟು ಹತ್ತಿರದಲ್ಲಿ ಆಗಿದ್ದು ದೇವೇಗೌಡರಿಗೆ, ಅವ್ರು ಪ್ರಧಾನಿ ಆದಾಗ ಬನ್ನಿ ಅಂತಾರೆ, ನಾನು ಹೋಗಲ್ಲ. ಹತ್ತಿರ ಕರೀತಾರೆ, ಹಾಗೇ ಭಾಳ ಸರಿ ಕರೀತಾರೆ. ಈಗ ಮೋದಿ ಇಡೀ ಇಂಡಿಯಾದಲ್ಲಿ ಸುಪ್ರೀಂ ಪವರ್ನಲ್ಲಿದ್ದಾರೆ, ಪೊಸಿಷನ್ನಲ್ಲಿದ್ದಾರೆ. ನನಗೆ ಯಾರು ಕುತೂಹಲಕ್ಕೆ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳಿದಾಗ ನಾನು ಕೇಳೋದು ಹೇಗೆ ಅಂದರೆ, ನನ್ನ ಬಗ್ಗೆನೂ ಸೇರಿ ಹೇಳ್ತಿರೋದು, ನನ್ನ ಬಗ್ಗೆ ಯಾರು ಮಾತಾಡಿದ್ರೆ ಹಿಂಗೆ ಥಿಂಕ್ ಮಾಡಿ ಅಂತ. ಏನು ಮೋದಿಯವ್ರ ಬೆಳಿಗ್ಗೆ ಯಾವ ರೀತಿ ಉಸಿರಾಡ್ತಾರೋ, ಅಲ್ಲಿಂದ ಏನಾರು ಬರ್ತದ ಬೇರೆ ಕಡೆಯಿಂದ 100 ಮೈಲಿ ಏನು ಸರ್, ಮತ್ತು ಅವ್ರಿಗೂ ಹೊಟ್ಟೆ ಹಸಿದಾಗ ನಾನು ತಿನ್ನೋದಕ್ಕಿಂತ ಸ್ಪೆಷಲಾಗಿ ತಿಂತಾರ? ಇಲ್ಲ. ಮತ್ತು ಅವ್ರು ನಡೆಯೋಣ ಭೂಮಿ ಬೇರೆ ಏನಾರು ಇದೆಯಾ? ಇಲ್ಲ. ಮತ್ತು ಅವರು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಚ್ತಾರಲ್ವ, ಎಸ್, ಬಾತ್ರೂಮ್ಗೆ ಹೋಗ್ತಾರಲ್ವ, ಸ್ನಾನ ಮಾಡ್ತಾರಲ್ವ. ಇನ್ ವಾಟ್ ವೇ ಹಿ ಈಸ್ ಡಿಫ್ರೆಂಟ್ ದ್ಯಾನ್ ಮೀ ಆರ್ ಅದರ್ಸ್? ನಾನು ಅವ್ರನ್ನ ಯಾವುದೇ ವ್ಯಕ್ತಿ ಇರಬಹುದು. ಈಗ ನನ್ನ ಹತ್ತಿರದಲ್ಲಿ ಹುಡುಗರಿಂದ ನೋಡಿರೋದು ನಾನು ಅವ್ರನ್ನ. ಇದನ್ನು ಬಿಲ್ಡಪ್ ತೊಗೊಳಕ್ಕೆ ಹೇಳ್ತಿಲ್ಲ. ಕೆಲವ್ರು ಹೇಳ್ತಾರೆ ಬಿಲ್ಡಪ್ ತೊಗೊಳಕ್ಕೆ, ಏನು ಹೇಳ್ತಾರೆ, ಶಿವಕುಮಾರ್, ಕುಮಾರಣ್ಣ, ಕುಮಾರಸ್ವಾಮಿ ನನಗಿಂಟು ಚಿಕ್ಕ ವಯಸ್ಸು, ಆ ಸ್ಟೂಡೆಂಟ್ ಆಗಿದ್ದಾಗಿಂದ ನನಗೆ ಗೊತ್ತು. ಆಗ ಮೋಸ್ಟ್ ಹಂಬ್ಲೆಸ್ಟ್ ಮ್ಯಾನ್ ಆನ್ ದ ಅರ್ತ್. ನನಗೆ ಕುಮಾರಣ್ಣ ಇವತ್ತು ಅನೇಕ ವಿಷಯಗಳಿಗೆ ಅವರು ಜಾರು ಬಿದ್ದಿದ್ದಾರೆ. ಹಿಂದಿನ ಇದು ಬರೀ ನೆರಳಾಗ್ಬಿಟ್ಟಿದೆ ಅನ್ನೋದಾಗ ಸಂಕಟ ಆಗುತ್ತೆ ನನಗೆ. ಸಿಟ್ಟಿನಿಂದ ಹೇಳಿದಲ್ಲ, ತುಂಬ ಒಳ್ಳೆಯ ವ್ಯಕ್ತಿ. ಅಂಥ ವಿನಯವಂತ ವ್ಯಕ್ತಿ ಸಿಗ್ತಾನೆ ಇರಲಿಲ್ಲ, ಮತ್ತು ಅದು ತೋರಿಕೆ ಇರಲಿಲ್ಲ. ನಾನು ಹೇಳ್ತಾ ಇರೋದು ಕಾಲೇಜ್ ಡೇಸಿಂದ, ಆ ಟೈಮಿಂದ ನೋಡಿದ್ದೀನಿ. ಅವ್ರು ನೋಡಿದ್ದೀನಿ. ಈಗ ಅವರು ಬೇರೆ ಇದರಲ್ಲಿದ್ದಾರೆ. ನನ್ನನ್ನು ಎಲೆಕ್ಷನ್ಸ್ ಕರೆದ್ರು, ರಾಜಕಾರಣಿಯಾಗಿಂತ ನಾನು ಇದ್ದರೆ ಆ ಸ್ಥಾನಗಳಲ್ಲೇ ಇರ್ತಿದ್ದೆ. ನಾನು ಬೇರೆ ಇರ್ತಿದ್ನ, ಈಗ ಹೆಂಗಿದ್ನೋ ಹಾಗೆ ಇರ್ತಿದ್ದೆ. ಐ ಹೋಪ್ ಈ ಥರ ವ್ಯಕ್ತಿಯಿಂದ ಕಲಿಯೋದು ಸಾಕಷ್ಟು ಇರುತ್ತೆ. ಐ ಹೋಪ್ ಈ ಥರ ವೈಬ್ಸ್ಗಳು ಹೆಚ್ಚು ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಬೇಗ ಅರ್ಥ ಆಗಲಿ ಅಂತ.